ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಅರ್ಹತೆ ಬಗ್ಗೆ ಸುಪ್ರೀಂ ಕೋರ್ಟ್ ಹೊಸ ತೀರ್ಪು ಕೊಟ್ಟಿದೆ. ಏನು ಅದರ ಉಲ್ಲೇಖ ಮಾಡಿದೆ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ಕಾರಿ ಅಥವಾ ಖಾಸಗಿ ವಲಯದ ಉದ್ಯೋಗ ನೇಮಕಾತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಓವರ್ ಕ್ವಾಲಿಫಿಕೇಶನ್ ಕೂಡ ಹೆಚ್ಚಳ ಆಗಿದೆ. ಇದು ವಿವಾದ ಕೂಡ ಆಗಿದೆ. ನಿಮಗೆ ಗೊತ್ತಿರಬೇಕಂದ್ರೆ ಸಾಕಷ್ಟು ಜನ PhD ಮಾಸ್ಟರ್ಸ್ ಮಾಡಿ PhD ಮಾಡಿರೋರೆಲ್ಲ ಸ್ವೈಪರ್ ಕೆಲಸಕ್ಕೆ ಹೋಗ್ತಾ ಇದ್ರು. ಇದು ಓವರ್ ಕ್ವಾಲಿಫಿಕೇಶನ್ ಕೂಡ ಅಂತಾರೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಯಾವುದು ನಿಗದಿತ ಹುದ್ದೆಗಳಿಗೆ ಅಗತ್ಯ ಇರೋ ಏನು ಎಲಿಜಿಬಿಲಿಟಿ ಇದೆ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ ಪಡೆದಿದ್ರೆ ಅವರು ಹೆಚ್ಚು ಓದಿದ್ದೀವಿ ಅಂತೇಳಿ ಅದು ಹಕ್ಕು, ನಮ್ಮದೇ ಹಕ್ಕು, ನಮಗೆ ಕೊಡಬೇಕು ಅಂತ ಹೇಳಿ ಆ ರೀತಿ ಮಾಡೋಂಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವ ಹುದ್ದೆಗೂ ನೇಮಕಾತಿ ಆಗಬೇಕಾದ್ರೆ ಆ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಕೂಡ ಮಾನದಂಡ ಕೂಡ ಆಗಿರುತ್ತೆ. ಅತಿಯಾದ ಅರ್ಹತೆ ಹೊಂದಿರೋರಿಗೆ ಆ ಹುದ್ದೆ ಸೂಕ್ತವಿಲ್ಲ, ಉದ್ಯೋಗದಾತರು ಪರಿಗಣಿಸಿದರೆ ಅದನ್ನು ಪ್ರಶ್ನಿಸುವಂತಿಲ್ಲ ಅಂತೇಳಿ ನ್ಯಾಯಾಲಯ ತಿಳಿಸಿದೆ. ಅಂದ್ರೆ ಕ್ವಾಲಿಫಿಕೇಶನ್ ಎಷ್ಟು ಲಿಮಿಟ್ ಇದೆ ಅದರಲ್ಲಿ ನೇಮಕಾತಿ ಮಾಡಬೇಕು, ನೀವು ಓವರ್ ಕ್ವಾಲಿಫಿಕೇಶನ್ನ ನೀವು ತೆಗೆದುಕೊಳ್ಬೇಡಿ ಅಂತ ಹೇಳಿದ್ದಾರೆ. ಇದು ಪ್ರೈವೇಟ್ ಖಾಸಗಿಯಲ್ಲಿ ಅವರ ವೈಯಕ್ತಿಕ, ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಗೌರ್ಮೆಂಟ್ ಇದು ಕೂಡ ಅಪ್ಲಿಕೇಬಲ್ ಕೂಡ ಆಗ್ಬೋದು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಿಗೆ ಸೂಕ್ತ ಯಾರಿಗೆ ಆದ್ಯತೆ ನೀಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಏನಂದ್ರೆ ಹೆಚ್ಚು ಕ್ವಾಲಿಫಿಕೇಶನ್ ಅಂದ್ರೆ ಸಾಕಷ್ಟು ಹೆಚ್ಚಿನ ಅರ್ಹತೆ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನ ನೇಮಕ ಮಾಡ್ಕೋಬೇಕು, ಅವರನ್ನೇ ಹೈರ್ ಮಾಡಬೇಕು ಅಂತ ಹೇಳಿ ನಿಯಮ ಇಲ್ಲ ಅಂತ ಕ್ಲಾರಿಫೈ ಮಾಡಿದೆ. ಹಂಗಂದ್ರೆ ಯಾರೆಲ್ಲ ಓವರ್ ಕ್ವಾಲಿಫೈಡ್ ಆಗಿರ್ತಾರೆ, ನಮಗೆ ಪ್ರಿಫರೆನ್ಸ್ ಕೊಡಿ, ನಾವು ಹೆಚ್ಚು ಓದಿದೀವಿ ಅಂತ ಹೇಳಿದ್ರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ. ಲೈಕ್ ಅತಿಯಾದ ಅರ್ಹತೆ ಅಂದ್ರೆ ಏನಾಗುತ್ತೆ, ಸಿಂಪಲ್, ಭವಿಷ್ಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಹೋಗ್ಬೋದು ಅಥವಾ ಬೇರೆ ಅವಕಾಶ ಸಿಕ್ಕಿದಾಗ ಬಿಟ್ಟು ಹೋಗ್ಬೋದು. ಇದರಿಂದ ಅದೇ ಲೈಕ್ ಸಿಂಪಲ್ ಆಗಿ ಹೇಳಿದ್ದಾರೆ, ಯಾರು ಮಾಸ್ಟರ್ಸ್ ಗಿಸ್ಟರ್ಸ್ ಮಾಡಿ ಅವ್ರು ನಂತರ ಸ್ವೈಪರ್ ಕೆಲಸಕ್ಕೆ ಹೋದ್ರೆ ಅದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಬಿಟ್ಟು ಹೋಗ್ತಾರೆ. ಅವಕಾಶಗಳು ಕೂಡ ಸಿಗ್ತವೆ ಬಿಕಾಸ್ ದೇ ಆರ್ ಓವರ್ ಕ್ವಾಲಿಫೈಡ್ ಆಗಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ಕೆಲಸ ಇನ್ಯಾರೋ ಅವ್ರಿಗೆ ಸಿಗ್ಬೇಕಿತ್ತು, ಅದು ಮಿಸ್ ಆಗಿ ಇನ್ಯಾರೋ ಕೈಗೆ ಹೋಗೋಕ್ಕಿಂತ ಇದನ್ನ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ಟ್ ಅಭಿಪ್ರಾಯ ಕೊಡಲ್ಪಟ್ಟಿದೆ. ಓವರ್ ಕ್ವಾಲಿಫಿಕೇಶನ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದೆ ನೇಮಕಾತಿಗೆ. ಇದು ಸರಿನಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.